ವೆಲ್ಕಮ್ ಟು ಪಾರ್ಟ್ 2 ಲಾಗ್ ಆಫ್ ಪಾಂಡಿಚೇರಿ ಗಾಯ್ಸ್. ಸೊ ನಾವು ಇವಾಗ ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಬೋಟಿಂಗ್ ಮಾಡೋಣ ಅಂತ. ಕ್ರೇಜಿ ಆಗಿರುತ್ತೆ ಬೋಟಿಂಗ್ ಮಾತ್ರ. ಆ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ ಬೋಟಿಂಗ್ ಅಲ್ಲಿ. ಕ್ರೇಜಿ ಆಗಿರುತ್ತೆ ಮಾತ್ರ. ನಾನು ನಿಮ್ಗೆ ಇದನ್ನ ತೋರಿಸ್ತೀನಿ ಆ ವ್ಯೂ ಹೆಂಗಿದೆ ಅಂತ. ಅಂಡ್ ದೆನ್ ಟಿಕೆಟ್ ಎಷ್ಟು ಪರ್ ಪರ್ಸನ್ಗೆ ಅಂತೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ. ಲೆಟ್ಸ್ ಗೋ. ಬರ್ತಾ ಇದ್ದೀನಿ. ಸೊ ಗಾಯ್ಸ್, ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದ್ಬಿಟ್ಟು ಟಿಕೆಟ್ ತೊಗೊಂಡಿದ್ದೀವಿ. ಪರ್ ಪರ್ಸನ್ 400 ರುಪೀಸ್ ತೊಗೊಂಡಿದ್ದಾರೆ. ಸೊ ಆ್ಯಕ್ಚುಲಿ 500 ರುಪೀಸ್ ಅಂತ ಇರೋದು. ಇವಾಗ 4:30 ಆಗಿದೆ. 5:30 ಸ್ಲ್ಯಾಟ್ ನಮಗಿರೋದು. ಸೊ ಅಲ್ಲಿ 1 ಅವರ್ ತನಕ ನಾವು ವೆಯ್ಟ್ ಮಾಡಬೇಕು ಇಲ್ಲಿ ಹೋಗ್ಬೇಕು ಅಂದರೆ. ದ ಬೋಟ್ ಆ್ಯಕ್ಚುಲಿ 45 ಮಿನಿಟ್ಸ್ ಇರೋದು. ಅಂದರೆ ಕರ್ಕೊಂಡೋಗಿ ಇಲ್ಲಿಗೆ ಕರ್ಕೊಂಡು ಬಂದುಬಿಡ್ತಾರೆ. ಚೆನ್ನಾಗಿರುತ್ತೆ ವ್ಯೂ ಮಾತ್ರ. ನೋಡೋಣ ಹೆಂಗಿರುತ್ತೆ ಅಂತ ಒಳಗೆ ಹೋಗ್ಬಿಟ್ಟು. ಸೊ ನಾಳೆ ಮಾರ್ನಿಂಗ್ ಸಹ ಬರ್ಬೋದು. ಇವಾಗ ಸನ್ಸೆಟ್ ವ್ಯೂ ಅಂತೆ, ಸನ್ಸೆಟ್ ಪಾಯಿಂಟ್ ಇದು. ಸೊ ಮೂವ್. ಇದೇ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಸುತ್ತೆ. ಅಂತ ಬೇರ್ಸ್ಕೊಳ್ಳೋಣ ಇಷ್ಟ ಹಾಕೊಂಡ್ ಬಂದಿಲ್ಲ. ಹಾಂ, ನೋ ಕಾಮೆಂಟ್ಸ್. ಅದು ಪ್ರಿಂಟ್ ಆಗುತ್ತೆ ಅವಾಗ. ನೋಡಿ ಬೋಟ್ ಬಂದಿದೆ. ಅಲ್ಲಿ ಸುಮಾರು ಜನ ಕಾಯ್ತಿದ್ದಾರೆ. ಬಟ್ ನಾವು ಇವಾಗ ನೆಕ್ಸ್ಟಿಗೆ ಹೋಗೋಣ ಅಂತ ಇದ್ದೀವಿ. ಟಿಕೆಟ್ ನಂಬರ್ ಇರುತ್ತೆ, ಅದ್ರ ಪ್ರಕಾರನೇ ಹೋಗ್ಬೇಕು. ನೋಡಿ ಖಾಲಿ ಬೋಟ್ಗಳು. ಆ ಬೋಟ್ ಆ್ಯಕ್ಚುಲಿ ಚೆನ್ನಾಗಿತ್ತು, ಬಟ್ ಅದರಲ್ಲಿ ಹೋಗೋಕ್ಕೆ ಬಿಡ್ತಾ ಇಲ್ಲ. ಈ ವೆದರು, ಈ ಪಕ್ಷಿಗಳು ಸಖತ್ತಾಗಿದೆ ಗುರು. ಆ್ಯಕ್ಚುಲಿ ಮ್ಯಾಂಗ್ರೋವ್ಸ್ ಟ್ರೀಗಳು ಉಪ್ಪು ನೀರಲ್ಲಿ ಬೆಳೆಯೋದಾಯ್ತಾ. ಆಯ್ತು, ನಮಗೆ ಫಸ್ಟಿಗೆ ಚಾನ್ಸ್ ಸಿಕ್ಕಿದೆ. ಫ್ರಂಟೇ ಕೂರ್ಬೋದು, ಸಖತ್ತಾಗಿರುತ್ತೆ. ನೋಡೋಣ ಹತ್ಕೊಬಿಟ್ವಿ. ಕ್ರೇಜಾಗಿ 5:30ಇಂದ ಅಟ್ಲೀಸ್ಟ್ 1 ಅವರ್ ಲೇಟ್ ಆಯಿತು. 6 o'clock ಆಗಿಬಿಡ್ತು. ಇವಾಗ ಹತ್ತಿದ್ದೀವಿ. ಕತ್ಲಲ್ಲಿ ಹೆಂಗೆ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಬ್ರೋ ಅಲ್ಲ ಗುರು. ಎಲ್ಲ ಬೋಟ್ಗಳು ಬಂದು ಗುರು. ಸ್ವಲ್ಪ ಅಷ್ಟೇ ಮಜಾ ಇದೆ ಗಾಯ್ಸ್. ಅಷ್ಟೊಂದೇನು ಹೇಳ್ಕೊಳ್ಳೋದಿಲ್ಲ. ಸ್ಪೀಡ್ ಬೋಟ್ ಏನಲ್ಲ ಇದು. ಸ್ವಲ್ಪ ಹಂಗೆ ಹಿಂಗೆ ಅಲ್ಲಾಡಿಸಿ ಕುಲ್ಗಾಡಿಸಿದ್ದಾರೆ. ಎಲ್ಲ ಬೋಟ್ಗಳು ಇಲ್ಲಿ ಬಂದಿದ್ದಾವೆ. ಸೊ ಇಲ್ಲೇ ಹಿಂಗೆ ತಿರುಗಾಡಿಸ್ತಿದ್ದಾರೆ ಅಷ್ಟೇ. ಏನು ಕಾಣಿಸ್ತಿಲ್ಲ. ಆದರೂ ಅದ್ರಲ್ಲಿ ಹೆಂಗೆ ಹೋಯ್ತವ್ರು ಗುರು. ಇನ್ನಲ್ಲಿ ಗಾಯ್ಸ್ ಬೋಟ್ ರೈಡ್ ಮುಗೀತು. 8 ಗಂಟೆ ಆಗೋಯ್ತು ಕರೆಕ್ಟಾಗಿ. ಸೊ 7:15 ಆ್ಯಕ್ಚುಲಿ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ಪರವಾಗಿಲ್ಲ. ಬಟ್ ಕತ್ಲೆ ಆಗೋಗ್ಬಿಡ್ತು. ಸೊ ನೆಕ್ಸ್ಟ್ ಪ್ಲೇಸ್ ನೋಡೋಣ ಯಾವುದಕ್ಕೆ ಹೋಗೋಣ ಅಂತ. ಬೋಟ್ ರೈಡ್ ಮಾಡಿದ್ವಿ ಗಾಯ್ಸ್. ಇವಾಗ ಫ್ರೆಂಚ್ ಕಾಲೋನಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇವಾಗ ಹೊರಟಿದ್ದೀವಿ. ನೋಡೋಣ ನೈಟ್ ವ್ಯೂ ಹೆಂಗಿರುತ್ತೆ ಅಂತ. ಇಂಡಿಪೆಂಡೆನ್ಸ್ ಡೇದು ಪ್ರೋಗ್ರಾಮ್ ನಡೀತಿದೆ ಗುರು ಇಲ್ಲಿ. ಇವಾಗ ನಾವು ರೂಮಿಂದ ಚೆಕ್ಔಟ್ ಆಗಿದ್ದೀವಿ ನೆಕ್ಸ್ಟ್ ಡೇ. ಸೊ ಇವಾಗ ಇಲ್ಲೊಂದು ಪ್ಲೇಸ್ ಇದೆ, ಒಂದು ಒಳ್ಳೆ ಪ್ಲೇಸ್. ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಸೊ ಇವಾಗ ರೂಮೆಲ್ಲ ಚೆಕ್ಔಟ್ ಆಯಿತು. ಮಾರ್ನಿಂಗ್ 10 ಗಂಟೆ ಆಗಿದೆ ಇವಾಗ. ಸೊ ಎಲ್ಲರೂ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಹೊರಟಿದ್ದೀವಿ. ಸೊ ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಪ್ಲೇಸ್. ನೋಡಿ ರೆಂಟ್ ಗಾಡಿಗಳ ಅವಸ್ಥೆ ಸ್ಟಾರ್ಟ್ ಆಗ್ತಾನೇ ಇಲ್ಲ. ವಾ, ಏನು ಫಿಶ್
ನೋಡಿ ಅಲ್ಲಿ ಆ ಬೋಟ್ ಕಾಣಿಸ್ತಿದೆಯಲ್ಲ, ಅದು ಬರ್ತಿದೆಯಲ್ಲ, ಅದನ್ನ ಇವಾಗ ಈ ಟ್ಯಾಕ್ಟ್ರಿ ಎಳೆಯುತ್ತೆ. ಮೀನು ಹಿಡ್ಕೊ ಬಂದಿದ್ದಾರೆ. கிராப்ஸ் சூப் பண்ணுறீங்க? சூப்பரால ஃப்ரை வீடியோவாப்பா போடுறீங்களா? ಇಲ್ಲಿರೋದು ಫುಲ್ ಎಲ್ಲ ಅಂಗಡಿಗಳು ಇದೇ ಥರ. ಇಲ್ಲೇ ನೋಡಿ, ಇಲ್ಲೇ ಫ್ರೆಶ್ ಮೀನು ಬರುತ್ತೆ, ಇಲ್ಲೇ ಉಜ್ಬಿಟ್ಟು ಇಲ್ಲೇ ಫ್ರೈ ಮಾಡಿ ಕೊಟ್ಬಿಡ್ತಾರೆ ನೋಡಿ. ಡೀಪ್ ಫ್ರೈ ಬಂದಿದೆ. ಒಳ್ಳೆ ಕ್ರೇಜಿಯಾಗಿ ನಿಂಬೆಹಣ್ಣು ಹಿಂಡ್ಬಿಟ್ಟು ತಿಂತಾ ಇದ್ರೆ, ಇದೇನು ಚಿಕ್ಕ ಮೀನು, ಇದೇನು ಇದು ಕೊಟ್ಬಿಟ್ಟಿದ್ದಾರೆ ಕಾಂಪ್ಲಿಮೆಂಟಾ ಏನಿದು ದುಡ್ಡ? ಅದಕ್ಕೂ 100 ರೂಪಾಯಿ ಅಂತ ಹೇಳಿದ್ದಾರೆ ಒಂದು ಮೀನಿಗೆ, ಆಯಿತಾ? ಫ್ರೆಶ್ ಮೀನು, ಯಾವ ಮೀನು ಅಂತ ಗೊತ್ತಿಲ್ಲ, ನೋಡೋಣ ಸರಿ. ಒಂದು ಬೈಟ್ ತಿಂದ್ಬಿಟ್ಟು ಗೊತ್ತಾಗುತ್ತಾ? ಹಾಂ ಸುಡ್ತಾ ಇದೆ, ತಿನ್ನಿ. ಓಕೆ, ಸ್ಪೈಸ್ ಇದೆ. ಓಕೆ, ಚೆನ್ನಾಗಿದೆ. ಡನ್ ಆ್ಯಂಡ್ ಡಸ್ಟೆಡ್ ಗಾಯ್ಸ್. ಒಂದು 2 ಫುಲ್ ಆಗಿದೆ, ನಂತರ 2 ವರ್ಕಿಂಗ್ ಪ್ರೋಗ್ರೆಸ್. ಇನ್ನು ಉಳಿದವು ತತ್ಸಲ್ಲ, ವೇಟಿಂಗ್ ಅಲ್ಲ, ವರ್ಕಿಂಗ್ ಪ್ರೋಗ್ರೆಸ್. ಹಾಂ, ಮೀನು ಕೊಳಂಬು ಸಾಂಬಾರು, ಇದಕ್ಕೆ ಏನೇನು ಹಾಕಿದ್ದಾರೆ ಗುರು? ಬೀರ್ ಕೊಡ್ತಿರ್ಬೋದು ಅವನು. ನೋಡಿ ಮೀನಿದೆ, ಮತ್ತು ಇದೇನಿದೆ ತರಕಾರಿ ಎಲ್ಲ ಹಾಕಿದ್ದಾರೆ. ಹಾಂ, ಸಖತ್ತಾಗಿದೆ ಗುರು, ಒಂಥರ ಟೇಸ್ಟು, ಹುಳಿ ಹುಳಿ. ಇದು ಚೆನ್ನಾಗಿದೆ. ಇದು ಬರೀ ಶೇರ್ ಹೋಗ್ತೀನಿ ಹುಳಿ ಹುಳಿ ಕಡಕಾಗಿ ಉಳಿತಿದೆ. ಒಂದೇ ಹೇಳಿದ್ರಿಲ್ಲ, ಚೆನ್ನಾಗಿದೆಯಾ? ಟೇಸ್ಟ್ ಮಾಡಿ ಸರ್, ಸ್ವಲ್ಪ ಹುಳಿ ಇದೆ, ಚೆನ್ನಾಗಿದೆ. ಹೇಳಿ ಸರ್, ಇನ್ನೊಂದು ಒಳ್ಳೆ 200 ಪ್ಲೇಟ್. ಹಾಂ, ಇದು ಮೀನು ಸಾಂಬಾರು ಅಂತ. ರೈಸ್ ತಿಂದ್ವಿ, ಸಕ್ಕತ್ತಾಗಿತ್ತು ಮಾತ್ರ. ಮೀನು ಸಾಂಬಾರು ಮತ್ತು ರೈಸು ರೆಕಮೆಂಡೆಡ್, ಯಾಕಂದರೆ ಇಲ್ಲಿವರೆಗೆ ಹೆಂಗೆ ಮಾಡಬೇಕಂತ ಚೆನ್ನಾಗಿ ಗೊತ್ತಿದೆ ಆ ಮೀನು ಸಾಂಬಾರು. ಆ ಹುಳಿ ಮತ್ತು ಆ ಖಾರ ಪರ್ಫೆಕ್ಟಾಗಿ ಹಾಕಿರ್ತಾರೆ, ಚೆನ್ನಾಗಿತ್ತು. ಯು ಕ್ಯಾನ್ ಟ್ರೈ. ಬಟ್ ಆದರೆ ಅದಕ್ಕೆ ಮೀನು ಸಾಂಬಾರು ಮತ್ತು ರೈಸಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ, ಸೊ ತಿನ್ಬೋದು ತೊಗೊಂಡು. ನೈಸ್ ನೈಸ್. A few moments later. ಅವಲ್ಲೇ ಮಾತಾಮಂದಿ ಡೂಮ್ ಅಂತ ಅಲ್ಲಿ ಪ್ರೇಯರ್ ಎಲ್ಲ ಮಾಡ್ತಾರೆ, ಅಷ್ಟೇ ಇರೋದು. ಈಗ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು? ಒಳಗೆ ಒಂದು 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ ಸ್ವಲ್ಪ ದೂರ ಗಾಡಿ ಕರ್ಕೊಂಡು ಹೋಗ್ತಾರೆ. ಹೌದಾ? ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅಲ್ಲೇನಾದ್ರು ಟಿಕೆಟ್ ಇದೆಯಾ? ಟಿಕೆಟ್ ಇರಬೇಕು, ಚೆಕ್ ಮಾಡಿಲ್ಲ. ಕೊಟ್ಟಿದ್ದೀವಿ ಅನ್ಸುತ್ತೆ, ಮೋಸ್ಟ್ಲಿ ಕೊಟ್ಟಿದ್ದೀವಿ. ಸೈಕಲ್ ಇರುತ್ತೆ, ಸೈಕಲ್ ಕೊಟ್ಟು ಸೈಕಲ್ ಹೋಗ್ಬೇಕಾರೆ 50 ರೂಪೀಸ್ ಪಾರ್ಕಿಂಗ್ ಚಾರ್ಜು, ಕಾರಿಗೆ 150 ರೂಪೀಸ್ ಪಾರ್ಕಿಂಗ್ ಚಾರ್ಜು. ಹೆವಿ ಅಂದರೆ ಹೆವಿ ಜನ ಇದ್ದಾರೆ ಅವರು. ರಿಟರ್ನ್ ಬರ್ತಿದ್ದಾರೆ, ನಾವು ಇವಾಗ ಎಂಟ್ರಿ ಆಗ್ತಿದ್ದೀವಿ ಅಷ್ಟೇ. ಸೊ ಅದು 1 o'clock ತನಕ ಮಾತ್ರ ಓಪನ್ ಇರೋದು ಆ್ಯಕ್ಚುಲಿ, ಆಯಿತಾ? ಸೊ ಇವಾಗ ನಾವೇನು ವಿಸಿಟ್ ಮಾಡೋಕ್ಕೆ ಹೋಗ್ತಿದ್ವಿ ಅದು. ಇವಾಗ ಇದೊಂಥರ ಟ್ರೆಕ್ಕಿಂಗ್ ಥರ 2 ಕಿಲೋಮೀಟರ್ಸ್ ಈ ಒಂಥರ ಫಾರೆಸ್ಟ್ ಒಳಗೆ ನಡ್ಕೊಂಡು ಹೋಗ್ಬೇಕು ಕ್ರೇಜಿಯಾಗಿ. ಫಾಸ್ಟ್ ತೋರ್ಸೋಬಾ, ಬ್ಯಾಗೆಲ್ಲ ಇಲ್ಲೇ ಇಡೋದು. ಕಾಂಚಿ ಮಂದಿರ ಅಂದರೆ ಏನು ಅಂತ ಇದು ಒಂದು ಪಿಕ್ಚರಿಗೆ ತೋರಿಸಿದ್ದಾರೆ, ಒಳಗಡೆ ಹೆಂಗಿರುತ್ತೆ ಅಂತ ನೋಡಿ. ಸೊ ಅದು ವಿಸಿಟ್ ಮಾಡಬೇಕಂದ್ರೆ ಇಲ್ಲಿ ಫ್ರೀ ಪಾಸಸ್ ಕೊಡ್ತಾರೆ. ಆ್ಯಂಡ್ ದೆನ್ ನಮಗೆ ಪೇಯ್ಡ್ ಆ್ಯಕ್ಟಿವಿಟೀಸ್ ತುಂಬ ಇದೆಯಂತೆ. ಬಟ್ ಆದರೆ ಇಲ್ಲಿ 1 o'clock ಕ್ಲೋಸ್ ಇರೋದ್ರಿಂದ ಅದನ್ನು ವಿಸಿಟ್ ಮಾಡಿ ಬಂದುಬಿಟ್ಟು ಏನು ಬೇಕಾದರೂ ಮಾಡ್ಬೋದು ಇಲ್ಲಿ. ಸೊ ಗಾಯ್ಸ್, ಇಲ್ಲೇನಿದೆ, ವಿಸಿಟಿಂಗಿಗೆ ಹೋಗ್ಬೇಕಾದ್ರೆ ಮಾತ್ರ 1.5 ಕಿಲೋಮೀಟರ್ಸ್ 30 ಮಿನಿಟ್ಸ್ ವಾಕು. ಸೊ ಬರಬೇಕಾದ್ರೆ ಬಸ್ಸಿಂದ ಕರ್ಕೊಬಂದು ಬಿಡ್ತಾರಂತೆ, ಅದು ಫ್ರೀಯಾಗೆ. Hey, sir, how much for this? 500. 1000. Hi.
ಯಾಕೆ ಲೋಹಿತ್ ಸುಸ್ತಾಗಿದೆಯಾ? ಸೊ ಓಕೆ ಗಾಯ್ಸ್, ಇದನ್ನು ನೋಡಿದ್ವಿ ಮತ್ರಿ ಮಂದಿರ್. ಸೊ ಇವಾಗ ಇಲ್ಲಿ ನೋಡೋಣ, ಬಸ್ಸಲ್ಲಿ ಹೋಗ್ಬೋದಂತೆ. ಸೊ ಬಸ್ಸಿಗೆ ಹೋಗ್ತಿದ್ವಿ. ಸೊ ವೆಯ್ಟ್ ಮಾಡಬೇಕು ಅಲ್ಲಿ, ಬಟ್ ಆದರೆ ಹೋಗ್ಬಿಟ್ಟು ವೆಯ್ಟ್ ಮಾಡಿ ಬಸ್ಸಲ್ಲಿ ಹತ್ಕೊಂಡು ಹೋಗೋಣ. ಇದು ನೋಡಿ, ಈ ಮರ ಸೈಕಾಗಿದೆ. ಬಸ್ಸಿಗೆ ಲೈನ್ ನೋಡಿ ಗಾಯ್ಸ್ ಎಷ್ಟೊಂದಿದೆ. ನಿಂಗೆ ಕೇರೇ ಮಾಡಲಿಲ್ವಲ್ಲ? ಅಲ್ಲ, ಯಾರೋ ಬಾಯ್ ಕ್ಯೂಟ್ ಆಗಿದ್ದಾನೆ. ಸೊ ಗಾಯ್ಸ್ ಬಸ್ ಬಂದಿದೆ, ಹೋಗೋಣ. ಬಸ್ಸಲ್ಲಿ ಹತ್ಬಿಡೋಣ. ಸೀಟ್ ಇದೆ ಗುರು. ಇವರೆಲ್ಲ ಫ್ರಂಟಲ್ಲಿ ಕೂತ್ಬಿಟ್ಟವ್ರೆ ಫಾರಿನರ್ಸ್. ಒಂದು ಲಕ್ಷ ಜನ ವಿಸಿಟ್ ಮಾಡ್ತಾರೆ ಅಂದರೆ ಲೈಕ್ ಒಂದು 10,000 ವೆಹಿಕಲ್ಸ್ ಬರುತ್ತೆ ಒಂದು ವೆಹಿಕಲ್ಗೆ. 120 ರುಪೀಸ್ ಅಂದರೆ 150 ರುಪೀಸ್ ಅಂದರೆ ಅಲ್ಲಿಗೆ ಎಷ್ಟಾಯ್ತು ಲೆಕ್ಕ ಹಾಕಿ. ಯಾವ ಥರ ಫ್ರೀ ಅಂತೇನಿಲ್ಲ. ಸೊ ವಿತೌಟ್ ಮನಿ ಕಾಂಟ್ ಏಬಲ್ ಟು ಡೂ ಎನಿಥಿಂಗ್. ಸೊ ವಿತ್ ಮನಿ ಅಂದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್. ಒಂದು ವೆಹಿಕಲಿಗೆ 150 ರೂಪಾಯಿ ಅಂದರೆ ತುಂಬ ದುಡ್ಡಾಗುತ್ತೆ. ಸೊ ಅದರಲ್ಲಿ ಎಲ್ಲ ಸರ್ವೆ ಆಗ್ತಿರೋದು ಇಲ್ಲಿ. ಸೊ ಒಳಗಡೆ ನೋಡೋಂಥ ತುಂಬ ಚೆನ್ನಾಗಿದೆ. ಅಂಥದ್ದು ಲಾಸ್ಟಲ್ಲಿ ಎಂಡ್ ಆಫ್ ವ್ಯೂ ಅಷ್ಟೊಂದು ಏನು ನಮಗೇನು ವರ್ತ್ ಅನಿಸಿಲ್ಲ. ಬಟ್ ಆದರೆ ಓಕೆ ಪಾಂಡಿಚೇರಿಗೆ ನಿನ್ನೆ ಎಸ್ಟರ್ಡೇ ನೈಟಿಂದ ಇಲ್ಲಿಗ ಸ್ವಲ್ಪ ಓಕೆ. ಸೊ ಫುಲ್ ನಮ್ಮದೆಲ್ಲ ಎಲ್ಲ ಬಾಯ್ಸ್ದೆಲ್ಲ ಕಣ್ಣೆಲ್ಲ ಫುಲ್ ಆ್ಯಕ್ಟಿವ್ ಆಗಿದೆ. ನಮ್ಮದೆಲ್ಲ ಐಸ್ ಎಲ್ಲ ಫುಲ್, ನಂದಂತೂ ಬ್ಲರ್ ಆಗಿತ್ತು. ಇಲ್ಲಿ ತನಕ ಫುಲ್ ಬ್ಲೂ ಆಗೈತೆ ಈಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಆದರೂ ಇಲ್ಲಿ ಕಲರ್ಫುಲ್ಗಳು ಜಾಸ್ತಿ. ರೆಡ್ ನೋಡೋಕ್ಕಾಗಲ್ಲ, ಅಥವಾ ಪಿಂಕ್ ಬಿಟ್ಟರೆ ಪಿಂಕ್ ನೋಡೋಕ್ಕಂತ ಹೋದರೆ ರೆಡ್ ಮಿಸ್ ಆಗುತ್ತೆ, ರೆಡ್ ನೋಡೋಕೆ ಹೋದರೆ ಎಲ್ಲೋ ಮಿಸ್ ಆಗ್ತದೆ. ಸೊ ಎಲ್ಲೋ ಮಿಸ್ ಆಗಿದ್ರೆ ವೈಟ್ ಮಿಸ್ ಆಗ್ತದೆ. ಸೊ ಯಾವ್ದು ನೋಡೋದು ಯಾವ್ದು ಬಿಡೋದು ನಮ್ಗೆ ಗೊತ್ತಾಗ್ತಿಲ್ಲ. ಬಟ್ ಆದರೂ ಅದ್ರಲ್ಲಿ ಹೊರ್ತಿದೆ. ಇಲ್ಲ ಆಯಿತು. ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲರೂ ಹೋಗೋಣ. ಇನ್ಯಾವುದು ಅಷ್ಟೊಂದು ಏನು ಪ್ಲೇಸಸ್ ಇಲ್ಲ ಪಾಂಡಿಚೇರಿಲಿ. ಇದೊಂದು ನೋಡೋವಂಥ ಪ್ಲೇಸ್ ಅಷ್ಟೇ ಇರುತ್ತೆ, ಮತ್ತು ಬೀಚ್ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ನೆಕ್ಸ್ಟ್ ಏನು ಪ್ಲ್ಯಾನ್, ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಇಲ್ಲಿ ಎಕ್ಸ್ಪಲ್ಸಲ್ಲಿ ಸರಿಯಾಗಿ ಹೊಡಿತಾಳೆ ಎಕ್ಸ್ಪಲ್ಸಲ್ಲಿ ಮಸ್ತ್ ಹೊಡಿತಾಳೆ. ಸೊ ಪ್ರೋ ರೈಡರ್ಸು ಇಲ್ಲಿ ನೋಡಿ ಏನು ಹೊಡಿತಾರೆ ನೋಡೋದು. ಇದು ಗನ್ನು ಬಗ್ ಇದು ಹಿಂಗೆ ಮಣ್ಣು ಆಗಿರೋದು ನೋಡೋದು. ಹಂಗಲ್ಲ, ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ, ನಾವು ಎಲ್ಲಿಂದ ಅದೇ ಕನ್ನಡ ಹೆಂಗೆ ಕಲ್ತ್ರಿ ಅಂತ ಅಷ್ಟೇ. ಕನ್ನಡ ಹೆಂಗೆ ಮಾತಾಡ್ತೀರಾ? ಕೂಡ್ಲಿಗೇಟಲ್ಲಿ ಸರ್, ಕೂಡ್ಲಿಗೇಟ್ ಬಂದು ಬೆಂಗಳೂರು. ಸರ್ ನಾನು ಒಂದು 10 ವರ್ಷ ಅಲ್ಲೇ ಇದ್ವಿ. ಹೌದಾ? ಕೆಲಸ ಮಾಡಿದ್ದೀರಾ ಅಲ್ಲಿ ಹೋಟ್ಲ್ ಇರ್ತಿದ್ವಿ. ಓ, ಅಲ್ಲೂ ಒಟ್ಟು ಹಂಗಾಗಿ ಒಳ್ಳೆ ಊಟ ಮಾಡ್ತೀವಿ. ಮೇನ್ ಇದೇನಿದು ಪ್ರಾಪರ್ ಏನಿದು, ಏನು ಪ್ಲೇಸ್ ಇದು? ಇದು ಒಂದು ಕಾಮರಾಜ ಸಾಲೈ, ಪಾಂಡಿಚೇರಿ. ಪಾಂಡಿಚೇರಿ ಕಾಮರಾಜ ಸಾಲೈ, ಮಹಾರಾಜ. ಹಾಂ, ಅಲ್ಲೇ ಇದೆ ಮಹಾರಾಜ ಅಂತ ನೋಡಿ ಗಾಯ್ಸ್, ಅಲ್ಲೇ ಕಾಣಿಸ್ತಾ ಇದೆ ಮಹಾರಾಜ ಬಾರ್ ಅಂತ. ನಿಮಗೆ ಫುಡ್ ಮಾತ್ರ ಸಖತ್ತಾಗಿದೆ. ನಮಗೂ ತುಂಬ ಇಷ್ಟ ಆಯಿತು. ನಮ್ಗಂತೂ ತುಂಬ ಇಷ್ಟ ಆಯಿತು ಫುಡ್ಡು. ಪರ್ಸ್ನಲ್ ಆಗಿ ಹೆವಿ ಇಷ್ಟ ಆಯಿತು. ಮತ್ತೆ ತಸ್ ತಿಂದಿದ್ದೀನಿ ನಾವೊಂದು ಫುಡ್ ನಿಜ. ಆ್ಯಕ್ಚುಲಿ ಹೌದು. ಥ್ಯಾಂಕ್ ಯು. ಇವಾಗ ಊಟ ಎಲ್ಲ ಮುಗೀತು. ಸಂಜೆ 3ರಿಂದ 4 ಗಂಟೆ ಆಗೋಯ್ತು ಆಲ್ರೆಡಿ ಪಾಂಡಿಚೇರಿಯಲ್ಲಿ. ಸೊ ನೆಕ್ಸ್ಟ್ ಇವಾಗ ಒಂದು ಯಾವ್ದಾದ್ರು ಫ್ರೆಂಚ್ ಕಾಲೋನಿ ಸ್ಟ್ರೀಟು ಅಥವಾ ಅಲ್ಲೋಗಿ ಫೋಟೋ ತಗೊಳ್ಳೋಣ, ಇಲ್ಲಾಂದರೆ ಯಾವ್ದಾದ್ರು ಒಂದು ಒಳ್ಳೆ ಐಸ್ ಕ್ರೀಮ್ ಪಾರ್ಲರಿಗೆ ಕರ್ಕೊಂಡು ಹೋಗ್ತೀನಿ. DBC ತಿನ್ನಬೇಕು ಅಂತ ಹುಡುಕ್ತಿದ್ದೀವಿ. ಒಬ್ಬೊಬ್ರು ಎಲ್ಲೆಲ್ಲ ಹೋಯ್ತಿದ್ದಾರೆ. ಎಲ್ಲೆಲ್ಲ ಹೋಗ್ತೀರಾ ಗುರು? ಎಲ್ಲಿ ಬಾ ಗುರು ಅಂದ್ರೆ ಎಷ್ಟು ಸಲ ಹೇಳೋದು? ಅಲ್ಲಪ್ಪ, ಅಲ್ಲ, ನಮ್ಮ ಹಿಂದೆ ಫಾಲೋ ಮಾಡು ಗುರು. ಒಂದು ಡಚಕ್ ಪುಚಿಕ್ ಒಂದು ಪಟಕ್ ಒಂದು 50 बार बोल रहे हैं, पढ़ने निकले वाले छात्रों को राजनीति से दूर. ಪ್ರೀ ವೆಡ್ಡಿಂಗ್ ಶೂಟಾ? मेरी कड़े कोसी मेरी आइटम्स कड़े रेडी பண்ணிருக்காங்க. ರೆಡಿಮೇಡ್ ಐಟಮ್ ಮಾಡ್ತಾರಂತವ್ರು. ಹಾಂ, ಓಕೆ. 3 बस रेडर ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ವಿಂಟಲ್ ಸಬ್ಸ್ಕ್ರೈಬ್. ಒಂದು ಈ ಫ್ರೆಂಚ್ ಸ್ಟ್ರೀಟಲ್ಲಿ ಒಂದು ಒಳ್ಳೆ ಐಸ್ ಕ್ರೀಮ್ ಪಾರ್ಲರ್ ಇದೆ ಅಂತೆ. ನಮ್ಮ ಹುಡುಗ ಹೇಳ್ದ, ಅಲ್ಲಿಗೆ ಹೋಗ್ತಿದ್ದೀವಿ, ನೋಡೋಣ ಹೆಂಗೆ. ಅಂದರೆ ಐಸ್ ಕ್ರೀಮ್ಗಳು ಮತ್ತು ಚಾಕ್ಲೇಟ್ಸ್ ಏನಿದೆ ಸ್ವಲ್ಪ ಕಮ್ಮಿ ಇದೆ ಪಾಂಡಿಚೇರಿಲಿ ಕಂಪೇರ್ ಟು ನಮ್ಮ ಕರ್ನಾಟಕ. ಸೊ ಅದಕ್ಕೆ ನಾವಿಲ್ಲಿ ಹೋಗ್ತಾಯಿದ್ದೀವಿ.
ಸೊ ಹೋಗ್ಬಿಟ್ಟು ನೋಡೋಣ, ತಿನ್ನೋಣ ಹೆಂಗಿದೆ ಏನೋ ಅಂತ. ನಾವು ಅಲ್ಲಿ ಹೋಗ್ಬಿಟ್ಟು ರಿವ್ಯೂ ಹೇಳ್ತೀವಿ ನಿಮಗೆ. ಚರ್ಚ್ ಸ್ಟ್ರೀಟ್ ಎಮ್ ಜಿ ರೋಡ್ ಇದೆಯೋ ಆ ಥರ ಈ ರೋಡ್ ಬರೀ ಶಾಪಿಂಗ್ ಕಾಂಪ್ಲೆಕ್ಸ್ ಪಾಂಡಿಚೇರಿ ಚರ್ಚ್ ಸ್ಟ್ರೀಟ್ ಇದು. ನೋಡಿ ನಾವು ರಿಚ್ ಅದೇ ಹೋಗ್ತಿರೋದು. ಹೆವಿ ಚೆನ್ನಾಗಿದ್ದಾರೆ. ಸಕ್ಕತ್ತಾಗಿದೆ ಐಸ್ ಕ್ರೀಮ್ಸ್, ಚೆನ್ನಾಗಿತ್ತು. DBC ಚೆನ್ನಾಗಿತ್ತು. ನಂದು ಅಲ್ಟಿಮೇಟ್ ಆಗಿತ್ತು. ನಿಮ್ದ? ಹಾಂ, ಚಾಕ್ಲೇಟ್ ಕ್ಲೋಸರ್ ಸರ್. ನಿಮ್ಮದು? ಸೊ ಗಾಯ್ಸ್, ಐಸ್ ಕ್ರೀಮ್ ಎಲ್ಲ ತಿಂದಾಯಿತು. ಇವಾಗ ಅಷ್ಟೇ ಹೊರಗಡೆ ಬಂದಿದ್ದೀವಿ ಕ್ರೇಜಿಯಾಗಿ. ನೆಕ್ಸ್ಟು ಇವಾಗ ಫ್ರೆಂಚ್ ಕಾಲೋನಿಗೆ ಹೋಗ್ಬಿಟ್ಟು ಸೈಕಾಗಿ ಫೋಟೋ ತಗೊಳ್ಳೋಣ ಅಂತಿದ್ದೀವಿ. ಆಮೇಲೆ ನಮಗೆ ಇವತ್ತು ರಾತ್ರಿ ಟ್ರೈನ್ ಇದೆ ಬೆಂಗಳೂರಿಗೆ, ಇಲ್ಲಿಂದ ಪಾಂಡಿಚೇರಿಯಿಂದ. ಸೊ ಅದ್ರಲ್ಲಿ ಹೋಗೋಣ. ಇವಾಗ ಗಾಡಿ ಹತ್ರ ಬಂದಿದ್ದೀವಿ, ಹತ್ಬಿಟ್ಟು ಸೀದಾ ಹೋಗೋಣ. ಎಲ್ಲರೂ ನಖರ ಮಾತಾಡ್ಬಿಟ್ಟು ಸೀದಾ ಹತ್ತಿ ಹೋಗೋಣ. ಲೇ ಲವ್, ಒಂದು ನಿಮಿಷ ಇರೋ ಲವ್ ಡೇ. ಏ ಗಾಯ್ಸ್, ಮತ್ತೆ ನಾವು ಇವಾಗ ಫ್ರೆಂಚ್ ಕಾಲೋನಿಗೆ ಬಂದಿದ್ದೀವಿ. 6.5 hours later. ಸೊ ಗೈಸ್, ಈಗ ನಾವು ಎಲ್ಲರೂ ಆಲ್ಮೋಸ್ಟು ಏನಕ್ಕಂದರೆ ಈಗ ಹೊರಗಡೆ ಊಟಕ್ಕೆ ಹೋಗ್ತಿದ್ದೀವಿ. ಸೊ ಬಾಯ್ಸ್ ಈಗ ಏನಿಲ್ಲ, ಸ್ವಲ್ಪ ಬಾಯಿಗೆ ತೀರ್ಥ ಹಾಕ್ಕೊಂಡು ಸ್ವಲ್ಪ ಬಟ್ಟೆಗೆ ಏನಾದರೂ ಹಾಕ್ಕೊಂಡು. ಸೊ ಇವತ್ತು ನಮ್ದು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಕಂಪ್ಲೀಟ್ಲಿ ಅಕಾಮಡೇಷನ್ ಡ್ರೈವರ್ ಕಂಪ್ಲೀಟ್ಲಿ ಅವನಿಗೆ ನಾವು ಟಾರ್ಚರ್ ಕೊಡಬೇಕಂತ ಲೋಚನ್ ಅವರ ಪ್ಲ್ಯಾನು. ಸೊ ಇವತ್ತು ಏನೇ ಆದರೂ ಪರವಾಗಿಲ್ಲ, ಅವ್ನ ಫೋನ್ ಸ್ವಿಚ್ ಆಫ್ ಮಾಡಿಸ್ಬೇಕು ನಾವು. ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಆ ಅಕಾಮಡೇಷನ್ ಒಂದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡಂಗಿಲ್ಲ. ಸೊ ಏನೇ ಆದರೂ ಪರವಾಗಿಲ್ಲ, ನಾವು ಮಾಡಲೇಬೇಕು ಅಷ್ಟೇ. ಚೆನ್ನಾಗಿ ಗೈಬೇಕು. ಯಾರು ಸರ್? ನನ್ನ ಸೊ ನಾವು ಪ್ಲಾನ್ ಮಾಡ್ತಿರೋದು ಆ ಕಂಟೆಂಟ್ ನಿಮಗೂ ಹಾಕ್ತೀವಿ, ಆ ರೆಕಾರ್ಡ್ ನಿಮಗೂ ಹಾಕ್ತೀವಿ. ಸೊ ನೀವು ನೋಡ್ಬೋದು, ಅತಿ ಶೀಘ್ರದಲ್ಲಿ ಪ್ರ್ಯಾಂಕ್ ವಿಡಿಯೋ ಬರಲಿದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಪ್ರ್ಯಾಂಕ್ ವಿಡಿಯೋ ಎಲ್ಲ ಅತಿ ಶೀಘ್ರದಲ್ಲಿ ನಾವು ಬರಲಿದೆ. ಪ್ರತಿಯೊಂದು ಕಂಟೆಂಟ್ ಏನೇನಾಗಿದೆ ಪಾಂಡಿಚೇರಿಲಿ, ನಮಗೆ ಯಾವ್ಯಾವ ಥರ ಮೋಸ ಆಗಿದೆ, ಯಾವ್ಯಾವ ಥರ ಸ್ಕ್ಯಾಮ್ ಆಗಿದೆ, ಸೊ ಎಲ್ಲ ಕಂಪ್ಲೀಟ್ಲಿ ನಾವು ಕಂಟೆಂಟ್ ನಿಮಗೆ ಅತಿ ಶೀಘ್ರದಲ್ಲಿ ಬಿಡ್ತೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಟ್ ಮತ್ತೆ ಸಿಗೋಣ, ಬಾಯ್. ಸೊ ಗಾಯ್ಸ್, ನನ್ನ ಈ ಪಾಂಡಿಚೇರಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.